ಬ್ರೇಕ್ ನಂತರ ನಿಮ್ಮ ತೀರ್ಪು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ತುಮಕೂರಿನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನುಭವಿಸಿದ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ಸೋಲಿನಿಂದಾಗಿ ಕಣ್ಣೀರಿಟ್ಟಿರ್ತಕ್ಕಂಥದ್ದು, ಅವರ ಬೆಂಬಲಿಗರು ಕಣ್ಣೀರಿಡ್ತಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಕೊರಟಗೆರೆಯ ಸೋಲಿನ ನಂತರ ಅವರ ಬೆಂಬಲಿಗರೆಲ್ಲರೂ ಕೂಡ ಕಣ್ಣೀರಿಡ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ತಾ ಇರುವಂಥದ್ದು. ಬೆಂಬಲಿಗರ ಕಣ್ಣೀರಿನ ನಡುವೆ ಪರಮೇಶ್ವರ್ ಕೂಡ ನಗ್ತಾ ಇದ್ರು ಕೂಡ ಅವರು ಕೂಡ ಕಣ್ಣೀರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬೆಂಬಲಿಗರ ಬೆನ್ನು ತಟ್ಟತಕ್ಕಂಥ ಇದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪರಮೇಶ್ವರ್ ಬೆಂಬಲಿಗರು ಕಣ್ಣೀರಿಡ್ತಾ ಇದ್ದಾರೆ. ಪರಮೇಶ್ವರ್ ಅವರು ಕೂಡ ದುಃಖತಪ್ತರಾಗಿದ್ರು ಕೂಡ ನಗುತ್ತಲೇನೆ ತಮ್ಮ ಬೆಂಬಲಿಗರನ್ನ ಒಂದು ಸಮಾಧಾನ ಮಾಡತಕ್ಕಂತಹ ಪ್ರಯತ್ನದಲ್ಲಿ ಪರಮೇಶ್ವರ್ ಇದ್ದಾರೆ. ಇದು ನನ್ನ ಸೋಲಿಗೆ ನಾನೇ ಹೊಣೆ, ಪರಮೇಶ್ವರ್ ಹೇಳಿಕೆ. ಈಗ ಈ ಸೋಲಿನ ನಂತರ ಪರಮೇಶ್ವರ್ ಅವರು ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಜೊತೆಗೆ ಮಾತನಾಡಿದ್ದಾರೆ. ಏನೇನು ವಿಚಾರಗಳನ್ನ ಇವರು ಚಂದ್ರಮೋಹನ್ ಜೊತೆಗೆ ಮಾತುಕತೆಯಲ್ಲಿ ಹಂಚಿಕೊಂಡಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾ ಇದೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಈ ಚುನಾವಣೆಯಲ್ಲಿ ಮುನ್ನಡೆಸಿದವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಪರ್ಯಾಸ ಅಂದ್ರೆ ತಮ್ಮ ಸ್ವಕ್ಷೇತ್ರ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದರೆ ತಮ್ಮ ವೈಯಕ್ತಿಕ ಸೋಲು ಮತ್ತು ಪಕ್ಷ ಅಧಿಕಾರಕ್ಕೆ ಬಂದಿರುವ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಮೊದಲನೇದಾಗಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಆದ್ರೆ ವಿಪರ್ಯಾಸ ತಾವೇ ಇಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೊರಟಗೆರೆ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದ್ರ. ಈ ಸೋಲಿಗೆ ಏನ್ ಕಾರಣ? ಈ ಯುಗಾದಿ ಹಬ್ಬದಲ್ಲಿ ನೀವು ಸಿಹಿ ಕಹಿ ಎರಡು ತಿಂತೀವಲ್ಲ, ಅದೇ ತರ ಈಗ ರಾಜ್ಯದಲ್ಲಿ ಸರ್ಕಾರ ಬಂದಿದೆ, ನಮ್ಮ ಪಕ್ಷದ್ದು ಸಂತೋಷ, ಸಿಹಿ ತಿಂತಕ್ಕಂತ ಸಂತೋಷ. ಆದರೆ ದುರ್ದೈವ, ನಮ್ಮ ಕ್ಷೇತ್ರದಲ್ಲಿ ನಾನು ಗೆದಿಬೇಕಾಗಿತ್ತು, ಆದರೆ ಕಾರಣಾಂತರದಿಂದ ಜನ ನನ್ನ ತಿರಸ್ಕಾರ ಮಾಡಿದ್ದಾರೆ. ಅದನ್ನು ಸ್ವಾಗತ ಮಾಡ್ತೇನೆ. ಡೆಮಾಕ್ರಸಿಯಲ್ಲಿ ನಾವು ಇದನ್ನೆಲ್ಲ ಒಪ್ಪಬೇಕಾಗ್ತದೆ. ಬಹುಶಃ ನನ್ನ ಅವರ ಅಪೇಕ್ಷೆ ನಾನು ಇನ್ನೂ ಕೂಡ ಅವ್ರ ಜೊತೆಯಲ್ಲಿ ಹೆಚ್ಚು ಸಮಯ ಕಳಿಬೇಕಾಗಿತ್ತು ಅಂತ ಕಾಣಿಸುತ್ತೆ. ಅದನ್ನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ 2.5 ವರ್ಷದಿಂದ ನಾನು ಹೆಚ್ಚು ಸಮಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಚಟುವಟಿಕೆಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋದರಲ್ಲಿ ಕಳೆದಿದ್ದೇನೆ. ಅದರ ಪ್ರತಿಫಲ ಇವತ್ತಿನ ದಿವಸ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಆಗಿದೆ. ಇದು ಸ್ವಾರ್ಥ ನಂದು, ನಾನು ಸೋತಿದ್ದು ನನಗೆ ಮಾತ್ರ ಅನ್ವಯಿಸ್ತಕ್ಕಂಥದ್ದು. ಅದರಿಂದ ನನ್ನ ಸ್ವಾರ್ಥವನ್ನ ಮೀರಿ ಪಕ್ಷಾಧಿಕಾರಕ್ಕೆ ಬಂತಲ್ಲ ಅನ್ನೋ ಒಂದು ಸಂತೋಷ. ಕೊರಟಗೆರೆ ಕ್ಷೇತ್ರದಲ್ಲಿ ತಾವು ಎರಡನೇ ನಾಯಕರನ್ನ ಬೆಳೆಸದೇ ಇರೋದು, ಮತ್ತೆ ಅಲ್ಲಿ ಪಕ್ಷ ಸಂಘಟನೆಗೆ ಸರಿಯಾಗಿ ಒತ್ತು ಕೊಡದೇ ಇರೋದು, ಮತ್ತೆ ಕ್ಷೇತ್ರದ ಕಡೆ ಕೂಡ ತಾವು ಹೆಚ್ಚಾಗಿ ಹೋಗ್ತಾ ಇರಲಿಲ್ಲ, ಈ ಎಲ್ಲ ಅಂಶಗಳು ನಿಮ್ಮ ಸೋಲಿಗೆ ಕಾರಣ ಅದು ಅಂತ ಅನ್ಸುತ್ತಾ ಹೇಗೆ? ಮತ್ತೆ ಎದುರಾಳಿ ಜೆಡಿಎಸ್ ನವರು ಅಭ್ಯರ್ಥಿ ಕ್ಷೇತ್ರದಲ್ಲೇ ಇರ್ತಿದ್ರು, ಮತ್ತೆ ಅವ್ರ ಬಗ್ಗೆನೂ ಕೂಡ ಒಂದು ಒಳ್ಳೆ ಅಭಿಪ್ರಾಯ ಇತ್ತು, ಇವೆಲ್ಲ ಕಾರಣ ಅನ್ಸುತ್ತಾ ಹೇಗೆ? ಇಲ್ಲ, ನಾನೀಗಾಗಲೇ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದೇನೆ. ನನ್ನ ವಿರುದ್ಧವಾಗಿ ಗೆದ್ದಿರ್ತಕ್ಕಂಥ ಮಾನ್ಯ ಸುಧಾಕರ್ ಲಾಲ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದೇನೆ. ಮತ್ತು ಕ್ಷೇತ್ರಕ್ಕೆ ಒಳ್ಳೆಯ ಕೆಲಸ, ನಾನು ಯಾವುದು ಕೆಲಸ ಮಾಡೋದಕ್ಕಾಗಲಿಲ್ಲ, ಆ ಎಲ್ಲ ಕೆಲಸವನ್ನ ನೀವು ಮಾಡಿ ಅಂತ ಕೂಡ ಅವರಿಗೆ ಹೇಳಿದ್ದೇನೆ. ಜನತೆ ಬಯಸಿದ್ದಾರೆ ಅವರನ್ನ, ಹಾಗಾಗಿ ಆರಿಸಿದ್ದಾರೆ. ಅದರಿಂದ ಅದರಲ್ಲಿ ಎರಡನೇ ಮಾತೇನಿಲ್ಲ. ತಾವು ಸಿಎಂ ರೇಸ್ ನಲ್ಲಿ ಇದ್ದರು, MLA ಎಲೆಕ್ಷನ್ ಸೋಲಾಗಿದೆ, MLC ಆಗಿ ಆಯ್ಕೆಯಾಗಿ ಮತ್ತೆ ಸಿಎಂ ಪ್ರಯತ್ನವನ್ನ ಏನಾದ್ರು ನಡೆಸ್ತೀರಾ ಹೇಗೆ? ಈಗ ಆ ಮಾತುಗಳು, ಆ ಪ್ರಶ್ನೆ ಇವಾಗೆಲ್ಲ ಉದ್ಭವ ಆಗೋದಿಲ್ಲ. CLP ಸಭೆಯನ್ನು ಕರೀತಾರೆ, ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕು. ಕೊರಟಗೆರೆ ಕ್ಷೇತ್ರದಲ್ಲಿ ಸೋಲಿಗೆ ನೀವೇ ಹೊಣೆನಾ ಅಥವಾ ನಿಮ್ಮ ನಾನೇ ಹೊಣೆ? ಇನ್ಯಾರಿಗೆ ಹೊಣೆ ಮಾಡ್ಲಿಕ್ಕೆ ಆಗ್ತದೆ? ನಮ್ಮ ಕಾರ್ಯಕರ್ತರೆಲ್ಲ ದುಡಿದಿದ್ದಾರೆ, ನಮ್ಮ ಮುಖಂಡರುಗಳೆಲ್ಲ ದುಡಿದಿದ್ದಾರೆ. ಸುಮಾರು 50,000 ಮತಗಳನ್ನ ತಂದುಕೊಟ್ಟಿದ್ದಾರೆ ನನಗೆ, ಜನ ಮತ ಹಾಕಿದ್ದಾರೆ. ಆದ್ರಿಂದ ಅವರೆಲ್ಲರನ್ನು ಕೂಡ ನಾನು ಅಭಿನಂದಿಸ್ತೇನೆ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬೇರೆ ನಿಮ್ಮ ಪಕ್ಷದ ನಾಯಕರುಗಳೇ ನಿಮ್ಮ ಗೆಲುವಿಗೆ ದುಡಿಲಿಲ್ಲ ಅನ್ನೋ ಏನಾದ್ರು ಭಾವನೆ ಇದೆ, ಅದರಿಂದ ಏನಾದ್ರು ಸೋಲಾಯ್ತು ಅನ್ಸುತ್ತಾ? ಸಿದ್ದರಾಮಯ್ಯನವರು ಆಗ್ಬೋದು ನಿಮ್ ಕ್ಷೇತ್ರಕ್ಕೆ ಬರಲಿಲ್ಲ, ಅಥವಾ ಬೇರೆ ಸಮುದಾಯಗಳ ನಾಯಕರು ಕೂಡ ನಿಮ್ ಕ್ಷೇತ್ರಕ್ಕೆ ಬರಲಿಲ್ಲ, ಯಾವ್ದೋ ಸಮುದಾಯ ಕೈ ಕೊಡ್ತು ಅಂತ ಏನಾದ್ರು ಅನಿಸ್ತಾ ಇದೆ ಹೇಗೆ? ಇದೆಲ್ಲ ಈ ಊಹಾಪೋಹಗಳನ್ನ ಒಂದೇ ಸರಿ ತೆರೆ ಎಳೆದು ಬಿಡೋಣ. ಈಗ ನಾನು ಸೋತಿದ್ದೇನೆ, ಆ ಸೋಲನ್ನ ನಾನೇ ಒಪ್ಕೊಳ್ತೇನೆ. ಆದ್ರಿಂದ ಇವೆಲ್ಲ ಈ ಊಹಾಪೋಹಗಳು, ಬೇರೆ ಬೇರೆ ಮಾತುಗಳು ಅವೆಲ್ಲ ಇಲ್ಲಿಗೆ ನಿಂತರೆ ಒಳ್ಳೆಯದು. ಈಗ ಕಾಂಗ್ರೆಸ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದೀರಾ ತಾವು ಅಧ್ಯಕ್ಷರಾಗಿ, ಏನ್ ಕಾರಣ? ಈ ಒಂದು ಪ್ರಮುಖವಾದಂತಹ ಯಾವ ಅಂಶಗಳಿಗಾಗಿ ಜನ ಈ ಒಂದು ಕಾಂಗ್ರೆಸ್ ತನಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ? ನಾವು ಬದಲಾವಣೆಯನ್ನ ಬಯಸಿದ್ದಾರೆ ಜನ ಅಂತ ಹೇಳಿ, ಒಂದು ಹೊಸ ಬದಲಾವಣೆಯನ್ನ ತರಬೇಕು ರಾಜ್ಯದಲ್ಲಿ ಅಂತೇಳಿ ನಾವೆಲ್ಲ ಜನರ ಮುಂದೆ ಹೋಗಿದ್ದೇವೆ. ಅದಕ್ಕೆ ಅವರು ಪ್ರತಿಕ್ರಿಯೆ ಮಾಡಿದ್ದಾರೆ, ಅದಕ್ಕೆ ಪುಷ್ಟಿ ಕೊಟ್ಟಿದ್ದಾರೆ. ನಾವು ಇವತ್ತು ಸರ್ಕಾರ ಮಾಡಿ ಅವರಿಗೆ
ಅಂತಹ ಸರ್ಕಾರವನ್ನ ಒಂದು ಒಳ್ಳೆಯ ಸಮರ್ಥವಾದ ಆಡಳಿತವನ್ನ ಕೊಡ್ತೇವೆ ಅಂತ ಹೇಳಿದ್ದೇವೆ, ಅದರಂತೆ ನಡ್ಕೊಳ್ತೇವೆ. ಈಗ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಯಾವಾಗ ಆಗುತ್ತೆ, ಮುಖ್ಯಮಂತ್ರಿ ಯಾವಾಗ ಪ್ರಮಾಣ ವಚನ ಸ್ವೀಕರಿಸ್ತಾರೆ? ಅದೆಲ್ಲ ಇನ್ಮೇಲೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇದು ಪರಮೇಶ್ವರ್ ಅವರ ಅಭಿಪ್ರಾಯಗಳು. ನನ್ನ ಸೋಲಿಗೆ ನಾನೇ ಹೊಣೆ, ಈ ಒಂದು ಸೋಲಿನ ಹೊಣೆಯನ್ನು ನಾನೇ ಹೊತ್ಕೊಳ್ತೇನೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಜೊತೆ ಚಂದ್ರಮೋಹನ್, TV9 ತುಮಕೂರು. ಇನ್ನು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಈಗಾಗಲೇ ಗೆಲುವನ್ನ ಸಾಧಿಸಿದ್ದಾರೆ. ಅಮೋಘವಾಗಿರ್ತಕ್ಕಂಥ ಗೆಲುವನ್ನ ಸಿದ್ದರಾಮಯ್ಯ ಅವರು ಸಾಧಿಸಿದ್ದಾರೆ. ಏನೋ ವರುಣಾ ಕ್ಷೇತ್ರದಲ್ಲಿ ಕಾಪು ಸಿದ್ದಲಿಂಗಸ್ವಾಮಿ ವಿರುದ್ಧ, ಕೆಜೆಪಿಯ ಕಾಪು ಸಿದ್ದಲಿಂಗಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಗೆಲುವನ್ನ ಸಾಧಿಸಿದ್ದಾರೆ. ಗೆಲುವಿನ ನಂತರ ಅವರ ಸಂಭ್ರಮಾಚರಣೆಯನ್ನು ಕೂಡ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು. ಸಂಭ್ರಮಾಚರಣೆಯಲ್ಲಿ ತೊಡಗಿರ್ತಕ್ಕಂತಹ ಸಿದ್ದರಾಮಯ್ಯ, ಯಾಕಂದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯ ಪ್ರಬಲ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಸ್ಪರ್ಧಿಯಾಗಿರುವಂತಹವರು ಸಿದ್ದರಾಮಯ್ಯ. ಹೀಗಾಗಿ ಸಹಜವಾಗಿಯೇ ಅವರ ಬೆಂಬಲಿಗರ ಒಂದು ಸಂಭ್ರಮವು ಕೂಡ ಮುಗಿಲು ಮುಟ್ಟಿದೆ. ಗೆಲುವಿನ ಸಂಭ್ರಮದಲ್ಲಿದ್ದಂತಹ ಸಿದ್ದರಾಮಯ್ಯ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಸುರೇಶ್ ಮಾತುಕತೆಯನ್ನು ನಡೆಸಿದ್ದಾರೆ. ಅದನ್ನೀಗ ನೋಡೋಣ. ಸಿದ್ದರಾಮಯ್ಯನವರು ಮತ್ತೊಮ್ಮೆ ಅಭೂತಪೂರ್ವವಾದಂತಹ ಗೆಲುವನ್ನು ಸಾಧಿಸಿದ್ದಾರೆ. ಈಗ ಸಿದ್ದರಾಮಯ್ಯನವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ಹೇಳಿ ಸರ್, ಬಹಳ ಅದ್ಭುತವಾದಂತಹ ಅಪೂರ್ವವಾದಂತಹ ಒಂದು ಗೆಲುವನ್ನು ಸಾಧಿಸಿದ್ರಿ, ಏನ್ ಹೇಳ್ತೀರಿ? ಇನ್ನು ಪೂರ್ಣ ಆಗಿಲ್ಲ, ಕೌಂಟಿಂಗು ಪೂರ್ಣ ಆಗಲಿ, ಆಮೇಲೆ ಮಾತಾಡ್ತೀನಿ. ಇಷ್ಟೊಂದು ತುಂಬಾ ಲೀಡಲ್ ಗೆಲ್ತಾ ಇದ್ದೀರಿ, ತುಂಬಾ ಲೀಡಲ್ ಗೆಲ್ತಾ ಇದ್ದೀರಿ. ನಾನು ಇದು ಎಕ್ಸ್ಪೆಕ್ಟ್ ಮಾಡಿದ್ದೆ, 25-30 ಸಾವಿರ ಬರ್ತದೆ ಅಂತ ಲೀಡ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆ ಪ್ರಕಾರನೇ ಬಂದಿದೆ. ಆದ್ರೂ ನಿಮ್ಮನ್ನ ಸೋಲಿಸಬೇಕು ಅಂತ ತುಂಬಾ ಹೋರಾಟ ಮಾಡಿದ್ರು ವಿರೋಧ ಪಕ್ಷ. ಜನರ ಆಶೀರ್ವಾದ ಇರುವಾಗ ಯಾರು ಸೋಲ್ಸಕ್ಕಾಗಲ್ಲ. ಜನರು ಮನಸ್ಸು ಮಾಡಿದ್ರೆ ಯಾರನ್ನಾರು ಗೆಲ್ಲಿಸ್ತಾರೆ, ಯಾರನ್ನಾರು ಸೋಲಿಸ್ತಾರೆ. ಜನರು ನನಗೆ ನನ್ನ ಪರ ಇದ್ದಾರೆ ಅಂತ ಗೊತ್ತಿತ್ತು. ಹಾಗಾಗಿ ನಾನು ಮೊದಲಿನಿಂದ ಹೇಳ್ತಾ ಇದ್ದೆ, ಈ ಸಾರಿ ಕಳೆದ ಬಾರಿ ಲೀಡ್ಗಿಂತ ಜಾಸ್ತಿ ಲೀಡ್ ತಗೋತೀನಿ ಅಂತ ಗೊತ್ತಿತ್ತು. ಭಾವಿ ಮುಖ್ಯಮಂತ್ರಿ ಅಂತಾನೆ ಬಿಂಬಿತ ಆಗಿದ್ದೀರಾ, ಏನು ಅಭಿಲಾಷೆಗಳನ್ನ ಇಟ್ಕೊಂಡಿದ್ದೀರಾ? ಇನ್ನು ಅದಾದ್ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡ್ಲಿ. ಆಮೇಲೆ ಡೆಲ್ಲಿಗೆ ಯಾವಾಗ ಹೋಗ್ತೀರಿ ಸರ್? ಡೆಲ್ಲಿಗೆ ಅಗತ್ಯ ಬಿದ್ದರೆ ಹೋಗ್ತೀನಿ, ಇಲ್ಲ. ಸ್ಪಷ್ಟವಾದಂತ ಬಹುಮತ ಗಳಿಸುವಂತ ನಿಟ್ಟಿನಲ್ಲಿದೆ ಕಾಂಗ್ರೆಸ್. ಸ್ಪಷ್ಟ ಬಹುಮತ ಬರ್ತದೆ. ಬಿಜೆಪಿ ವಿರುದ್ಧ ಅಲೆನಾಗಿದೆ. ನಾನು ಮೊದಲಿಂದ ಹೇಳ್ತಾ ಇದ್ದೆ 120 ಅರೌಂಡ್ 120 ಅಂತ ಹೇಳ್ತಾ ಇದ್ದೆ. ಆ ಸೀಟ್ ಬರ್ತವೆ ಅಂತ ಅನ್ಸುತ್ತೆ. ಓಕೆ, ಇದು ಸಿದ್ದರಾಮಯ್ಯನವರ ಮಾತು. ಸಿದ್ದರಾಮಯ್ಯನವರು ಸ್ಪಷ್ಟವಾದಂತಹ ಬಹುಮತವನ್ನ ಏನ್ ಸಾಧಿಸಿದ್ದಾರೆ ಅದರ ಬಗ್ಗೆ ತಮ್ಮ ಸಂತೋಷವನ್ನ ಹಂಚಿಕೊಂಡಿದ್ದಾರೆ. ಕ್ಯಾಮರಾಮನ್ ಎಂ ಜೊತೆಗೆ ಸುರೇಶ್, TV9 ಮೈಸೂರು. ಇದೆಲ್ಲ ಸಿದ್ದರಾಮಯ್ಯ ಅವರು ಗೆಲುವಿನ ಸಂಭ್ರಮದಲ್ಲಿದ್ದಂತಹ ಸನಿಹದಲ್ಲಿದ್ದಂತಹ ಸಂದರ್ಭದಲ್ಲಿ ಆಡಿರ್ತಕ್ಕಂತಹ ಮಾತುಗಳು. ಹಾಗೆಯೇ ನಿಮ್ಮ ತೀರ್ಪಿನಲ್ಲಿ ಇನ್ನಷ್ಟು ವಿಚಾರಗಳ ಬಗ್ಗೆಯೂ ಕೂಡ ನೋಡೋಣ. ಅದಕ್ಕಿಂತ ಮೊದಲು ಸಣ್ಣ ಬ್ರೇಕ್.